ಹಾಯ್ ಫ್ರೆಂಡ್ಸ್, ಲೀಲಾ ಪ್ರೇಮ್ಸ್ ಕಿಚನ್ಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಚಿಕನ್ ಕೀಮಾ ಬಾಲ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ಲೆಸ್ ಮತ್ತು ಬೋನ್ಲೆಸ್ಸು. ಈ ಕಡೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಸಾಂಬಾರು ಸೊಪ್ಪು ಅರ್ಧ ಕಟ್ಟು, 2 ಟೊಮೆಟೊ, ಚಕ್ಕೆ ಒಂದು ಸ್ವಲ್ಪ, ಲವಂಗ ಒಂದು 4, ಈರುಳ್ಳಿ 2, ಶುಂಠಿ ಬೆಳ್ಳುಳ್ಳಿ, ಕಾಯಿ ತುರಿ ಮತ್ತು ಖಾರದ ಪುಡಿ. ಇದು ಕೀಮಾ ಬಾಲ್ ಮಾಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಮಸಾಲೆ: ಸಬ್ಸಿಗೆ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಮೊಟ್ಟೆ, ಎಣ್ಣೆ, ಹುರಿಗಡಲೆ ಹಿಟ್ಟು ಮತ್ತು ಸಾಲ್ಟು. ಇವಾಗ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಪುಡಿ. ನೋಡಿ, ಇವಾಗ 2 ಟೊಮೆಟೊ ಇಟ್ಕೊಂಡಿದ್ನಲ್ಲ, ಅದನ್ನು ಜಾರ್ಗೆ ಹೆಚ್ಚಾಕೊಂಡಿದ್ದೀನಿ. ಮತ್ತು 2 ಈರುಳ್ಳಿ, ಒಂದು ಅರ್ಧ ಕಟ್ಟಷ್ಟು ಸಾಂಬಾರು ಸೊಪ್ಪು, ಮತ್ತು ಧನಿಯಾ ಮತ್ತು ಖಾರದ ಪುಡಿ ಮಿಕ್ಸ್ ಇರೋಂಥದ್ದು ಖಾರದ ಪುಡಿ. ಇದರಲ್ಲಿ 3 ಸ್ಪೂನಷ್ಟು ಖಾರದ ಪುಡಿ ಇದೆ. ತೆಂಗಿನಕಾಯಿ ಅರ್ಧ ಹೋಳಗೆ ಅರ್ಧ ಅಷ್ಟು ನಾನು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಮತ್ತು 1 ದೊಡ್ಡ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿ ಮತ್ತು ಚಕ್ಕೆ ಲವಂಗ. ಇದನ್ನು ಇವಾಗ ನಾವು ರುಬ್ಕೊಳ್ಳೋಣ. ಅದ್ರ ಜೊತೆಗೆ ನಾನು ಅರಿಶಿನ ಮತ್ತು 1/4 ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಂಡಿದ್ದೀನಿ. ನೋಡಿ, ರುಬ್ಬಾಗಿದೆ, ನೈಸಾಗಿ ರುಬ್ಕೊಂಡಿದ್ದೀನಿ. ಇವಾಗ ಪಾತ್ರೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದು 4 ಸ್ಪೂನಷ್ಟು ಆಯಿಲ್ನ ಹಾಕ್ಕೊತಿದ್ದೀವಿ. ಮತ್ತು ಅದಕ್ಕೆ ಸ್ವಲ್ಪ ಕಸೂರಿ ಮೆಥಿನ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಮೆಂತ್ಯ ಸೊಪ್ಪಿದ್ರೂ ಕೂಡ ಅದನ್ನು ಕೂಡ ಹಾಕ್ಕೊಂಡು ಆಯಿಲಲ್ಲಿ ಫ್ರೈ ಮಾಡ್ಕೋಬೋದು. ಇವಾಗ ಮಸಾಲಾನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಈ ಮಸಾಲೆನ ಆಯಿಲಲ್ಲಿ ಒಂದು 5 ನಿಮಿಷ ಫ್ರೈ ಮಾಡಬೇಕು. ಯಾಕಂದರೆ ಇಲ್ಲಿ ನಾನು ಯಾವುದನ್ನು ಕೂಡ ಫ್ರೈ ಮಾಡಿ ರುಬ್ಬಿಲ್ಲ, ಎಲ್ಲ ಹಸಿಯನ್ನೇ ಹಾಕ್ಕೊಂಡು ರುಬ್ಬಿರೋದು. ಹಾಗಾಗಿ ಒಂದು 5 ನಿಮಿಷ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರೆ ಅದರ ಹಸಿ ವಾಸನೆ ಎಲ್ಲ ಹೋಗುತ್ತೆ. ನೋಡಿ, ಇವಾಗ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನೀರು ಹಾಕ್ಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಅದು ಇವಾಗ ಕುದಿಬೇಕು. ಇದು ಕುದೀತಾ ಇರಲಿ, ಅಷ್ಟರಲ್ಲಿ ನಾವು ಚಿಕನ್ ಕೀಮಾ ಬಾಲ್ಸ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿ ಜಾರಲ್ಲಿ ನಾನು ಚಿಕನ್ ಹಾಕ್ಕೊತಿದ್ದೀನಿ. ಇಲ್ಲ ಅರ್ಧ ಕೆಜಿಗೆ ಒಂದೇ ಒಂದು ಎಗ್ ಹಾಕಿದರೆ ಸಾಕಾಗುತ್ತೆ. ಇವಾಗ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಮತ್ತು ಧನಿಯಾ ಮತ್ತು ಖಾರದ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ ಮತ್ತು ಸಾಲ್ಟು, ಇದಿಷ್ಟನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ರುಬ್ಕೋಬೇಕು. ನೋಡಿ, ರುಬ್ಕೊಂಡಿದ್ದೀನಿ ತರ್ತರಿಯಾಗಿ. ಇವಾಗ ಅದಕ್ಕೆ ಸಬ್ಬಸಿಗೆ ಸೊಪ್ಪು, 25 ಗ್ರಾಮಷ್ಟು ಹುರಿಗಡಲೆ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗಲೇ ಉಪ್ಪು ಖಾರ ಎಲ್ಲ ಸರಿಯಾಗಿರುತ್ತೆ. ಆಲ್ರೆಡಿ ನಾವು ಸಾರಿಗೂ ಕೂಡ ಹಾಕಿದ್ದೀವಿ ಮತ್ತು ಕೀಮಾಗೆ ಸಪ್ರೇಟಾಗಿ ಕೂಡ ಹಾಕ್ಕೊಂಡಿದ್ದೀವಿ. ಇವಾಗ ಇದನ್ನು ನಿಮ್ಗೆ ಯಾವ ಸೈಜ್ ಬೇಕು ಅಂತ ನೋಡಿಕೊಂಡು ನೋಡಿ, ಈ ಥರ ಕೀಮಾ ಬಾಲ್ಸ್ನ ಮಾಡಿಟ್ಕೊಳ್ಳೋಣ. ಈ ಕಡೆ ಸಾರು ಕೂಡ ಕುದೀತಾ ಇದೆ. ನೋಡಿ, ಸಾಂಬಾರು ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸಲ ತಿರುಗಿಸ್ಕೊಂಡು ಇವಾಗ ಇದಕ್ಕೆ ನಾವು ಕೀಮಾ ಬಾಲ್ಸ್ನ ಹಾಕೋಣ. ಕೆಲವರು ಇದನ್ನು ಕೀಮಾ ಬಾಲ್ಸ್ನ ಫ್ರೈ ಕೂಡ ಮಾಡ್ಕೊಂಡು ಹಾಕ್ತಾರೆ. ಆದರೆ ನಾವು ಇದೇ ಥರ ಹಾಕ್ಬಿಟ್ಟು ಆಮೇಲೆ ಅದರಿಂದ ತೆಗೆದು ಕೀಮಾ ಬಾಲ್ಸ್ನ ಫ್ರೈ ಮಾಡ್ತೀವಿ. ಅದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ, ಚೆನ್ನಾಗಿ ಬೆಂದಿರುತ್ತೆ. ಆ ಕಾರಣಕ್ಕೋಸ್ಕರ ನಾವು ಹೀಗೆ ಡೈರೆಕ್ಟಾಗಿ ಹಾಕ್ಬಿಟ್ಟು ಆಮೇಲೆ ಅದರಿಂದ ತೆಗೆದು ಬೇಕಂದರೆ ಫ್ರೈ ಮಾಡ್ಕೊತೀವಿ. ಅದು ತುಂಬಾ ಚೆನ್ನಾಗಿರುತ್ತೆ, ಇನ್ನೂ ಟೇಸ್ಟ್ ಜಾಸ್ತಿ ಆಗಿರುತ್ತೆ. ನೋಡಿ, ಕೀಮಾ ಬಾಲ್ಸು ಹಾಕ್ಕೊಂಡಿದ್ದೀವಿ, ಏನು ಒಡೆದೋಗಲ್ಲ, ಆರಾಮಾಗಿ ತಿರುಗಿಸ್ಕೋಬೋದು 1-2 ನಿಮಿಷ ಬಿಟ್ಟು. ನೋಡಿ, ಕುದಿ ಹತ್ತುತ್ತಾ ಇದೆ. ಒಂದು 10-15 ನಿಮಿಷ ಬಿಟ್ಟರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಬೆಂದಾದ ನಂತರ ಅದು ಮೇಲೆ ಬರಲಿಕ್ಕೆ ಶುರು ಆಗುತ್ತೆ. ನೋಡಿ, ಎಲ್ಲ ಮೇಲೆ ಬರ್ತಾ ಇದೆ. ನೋಡಿ, ಇವಾಗ ಕೀಮಾ ಬಾಲ್ಸು ರೆಡಿಯಾಗಿದೆ. ಇದನ್ನು ಇವಾಗ ನಾವು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂತ, ಸಖತ್ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಚಪಾತಿ, ದೋಸೆ, ಇಡ್ಲಿ, ಅನ್ನ, ಪೂರಿ ಎಲ್ಲದಕ್ಕೂ ಚೆನ್ನಾಗಿದೆ. ಮತ್ತು ಸ್ವಲ್ಪ ತೆಗೆದು ನಾನು ಇದರಲ್ಲಿ ಫ್ರೈ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಶಾಲೋ ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇವತ್ತು ನಾನು ನಮ್ಮ ಮನೆಯಲ್ಲಿ ರೊಟ್ಟಿ ಕೂಡ ಮಾಡ್ಕೊಂಡಿದ್ದೀನಿ, ಅಕ್ಕಿ ರೊಟ್ಟಿ. ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.